ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು. ಮೇಲೆದ್ದವ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಿಲ್ಲವು. ಎದುರಲ್ಲಿ ಪ್ರೀತಿ ಅನುರಾಗ ಹೊಸೆಬರು ಕತ್ತಿ ಹೊರಟಾಗ. ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಲೆ ಹಾಕಿ ಒಂದು ಮಾಡಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಬೆಸೆದಿರಲಿ ಬಂಧ ಎಂದೆಂದಿಗೂ. ಮುಡುಪಾಗಲಿ ಪ್ರಾಣ ಸಹಬಾಳ್ವೆಗೆ ದನಿಯಾಗಲಿ ನಮ್ಮ ಹೊಸ ಹಾಡಿಗೆ. ಕಳೆವುದು ರಾತ್ರಿ ಬರುವೇಗ ತರುವನು ಸೂರ್ಯ ಬೆಳಕಾಗ. ಬೇಡ ಭೀತಿ ನಮಗೆ ಇರಲು ಪ್ರೀತಿ ಜೊತೆಗೆ ನಮ್ಮ ಗುರಿಯನ್ನು ಇಂದು ಕಾಣುವ. ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ
ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲಳಿಸಿದ ಗೆಳೆಯನ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ.
ಯಾರು ಅರಿಯದ ನೀಗಿಲ ಯೋಗಿಯ ಲೋಕಕ್ಕೆ ನಮನೀಯುವನು ಯಾರು ಅರಿಯದ ನೀಗಿಲ ಯೋಗಿಯ ಲೋಕಕ್ಕೆ ನಮನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವದಾಶಿಸದೆ ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಎಲ್ಲ ಗುರುಗಳನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ತಾವು ಕಂಡಂತ ಕನಸು ಇವತ್ತು ನನಸಾಗಿದೆ. ಎಷ್ಟೋ ದಿನಗಳಿಂದ ನಾವು ಗೆಟ್ ಟುಗೆದರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಂದರವಾದ ಗುರುಕುಲ ಪರಿಸರದಲ್ಲಿ ನೆಲೆ ನಿಂತಿರುವ 1008 ಶ್ರೀ ಆದಿನಾಥ ಭಗವಂತರ ಪಾದಕಮಲಗಳಲ್ಲಿ ನಮಸ್ಕರಿಸಿ ಈ ಸಂಸ್ಥೆಯ ಪ್ರೇರಕ ಶಕ್ತಿ ಪರಂ ಪೂಜ್ಯ 108 ಶ್ರೀ ಸಮಂತಭದ್ರ ಮಹಾರಾಜರನ್ನು ಸ್ಮರಿಸಿಕೊಂಡು ಇಂದಿನ ಶುಭ ದಿನದಂದು 2002 ಮತ್ತು 3ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿರುವ ಗುರುವಂದನ ಹಾಗೂ ಸಹಪಾಠಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವ ಗುರು ಹಿರಿಯರಿಗೆ ಸ್ನೇಹಿತರಿಗೆ ಬೆಳಗಿನ ನಮಸ್ಕಾರಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಿಮ್ಮೆಲ್ಲರ ಪ್ರೀತಿ ಪಾತ್ರರು ಪೂಜ್ಯರು ಆದ ಶ್ರೀ BR ಕುಂಬಾರ್ ಸರ್ ವಿಶ್ರಾಂತ ಪ್ರಾಚಾರ್ಯರನ್ನು ನಮ್ಮೆಲ್ಲ ಸಹಪಾಠಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಎರಡನೇದಾಗಿ ಕಾರ್ಯಕ್ರಮದ ವಿಶೇಷ ಆಮಂತ್ರಿತರು 1963ರಿಂದ 1966ರವರೆಗೆ ಚಪ್ಪಾಳೆ. ಮೂರನೇದಾಗಿ ಆಡಳಿತ ಮಂಡಳಿಯವರಾದ ಸಂಜಯ್ ಕಮಲಾಪುರೆ ಅವರಿಗೆ, ಆಡಳಿತ ಮಂಡಳಿಯ ಶ್ರವಣ್ ಆಗಿರುವ ಪಾಟೀಲ್ ಸರ್ ಅವರಿಗೂ ಆಧಾರದ ಸ್ವಾಗತ. ವೇದಿಕೆಯನ್ನು ಅಲಂಕರಿಸಿರುವ ಸರ್ವ ವಿದ್ಯಾಗುರುಗಳನ್ನು ಆಡಳಿತ ಮಂಡಳಿಯ ಪದಾಧಿಕಾರಿ ಈ ಕಾರ್ಯಕ್ರಮದ ಕುರಿತು ಪ್ರಸ್ತಾಪ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಸಮಂತಭದ್ರಾಯ ಗುರುದೇವಾಯ ಸ್ವಾಮಿನೇ ಸಮಂತನಾಂ ಸುಭದ್ರಾಯ ಜ್ಞಾನಿನೇ. SSLC ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ಗುರುವಂದನ ಹಾಗೂ ಸಹಪಾಠಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಆತ್ಮೀಯ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ವಂದಿಸಿ ಪ್ರಾಸ್ತಾವಿಕ 4 ನುಡಿಗಳನ್ನು ಹೇಳು. ಎಲ್ಲಕ್ಕಿಂತ ಮಿಗಿಲಾಗಿ ಗುರುಕೃಪೆಯು ಮೋಕ್ಷಕ್ಕೆ ಮೂಲ ಎಂಬ ಉಕ್ತಿಯಂತೆ ಪ್ರತಿಯೊಬ್ಬ ಮಕ್ಕಳನ್ನು ತಿದ್ದಿ ತೀಡಿ ಸುಸಂಸ್ಕೃತ ನಾಗರಿಕ. ವಿಶೇಷವಾಗಿ ಈ ಸಂಸ್ಥೆಯ ಪ್ರೇರಕ ಹಾಕಿ ಅದರ ಮೂಲಕ ಯುವ ಪೀಳಿಗೆಯನ್ನು ಆದರ್ಶ ಪೂಜ್ಯರ ಉಪಕ್ರಮವು ಅಭಿನಂದನೀಯ. ಶೀಲ ಬಾಬುರಾವ್ ಗುರುಜಿಯವರ ತ್ಯಾಗಮಯ ಸೇವೆ ಮರೆಯಲಾಗದು. ಪ್ರತಿನಿತ್ಯ ಗುರುಕುಲ ವಿದ್ಯಾರ್ಥಿಗಳಿಗೆ ದರ್ಶನ ಪಾಠ ಸಾಧನೆ ಸುಮ್ಮನೆ ಆಗುವುದಿಲ್ಲ. ಅದು ಏಳು ಬೀಳುಗಳ ಕಲಿತರೆ ಸಾಲದು, ಸಾಗುವ ಮನಸ್ಸಿರಬೇಕು. ಗುರುಗುನ್ ಲಿಖೇ ನ ಜಾಯ್. ಗುರುಗಳ ಬಗ್ಗೆ ಎಷ್ಟೇ ಬರೆದರೂ ಎಷ್ಟೇ ಗುಣಗಾನ ಮಾಡಿದರೂ ಅಪೂರ್ಣ. ಭೂಮಿ ಎಲ್ಲವನ್ನು ಕಾಗದ ಮಾಡಿ 7 ಸಮುದ್ರಗಳ ನೀರನ್ನು ಮಸಿ ಮಾಡಿ ಬೆಟ್ಟಗಳ ಎಲ್ಲ ಕಟ್ಟಿಗೆಯನ್ನು ಲೇಖನಿ ಮಾಡಿ ಬರೆದರೂ ಗುರುಗಳ ಚರಿತ್ರೆ ಪೂರ್ಣವಾಗದು. ಇಂಥ ಪವಿತ್ರ ಪಾವನ ಗುರುಕುಲ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ ನಾವೆಲ್ಲರೂ ಪುನೀತರು. 1950 ಮತ್ತು ಅಕ್ಷಯ ತೃತೀಯ ದಿನ ಗುರುಕುಲದ ಸ್ಥಾಪನೆ ಆಗಿರುತ್ತದೆ. ಗುರುಕುಲ ಅಂದರೆ ಈ ಭಾಗದ ಪ್ರಸಿದ್ಧ ವಿದ್ಯಾಸಂಸ್ಥೆ, ವಿದ್ಯಾಕ್ಷೇತ್ರ. ಪ್ರಾಥಮಿಕ ಹಾಗೂ ಮಾಧ್ಯಮ ವಿಭಾಗ ಮತ್ತು ಕಾಲೇಜ್ ಎಲ್ಲ ಸೇರ್ಕೊಂಡ್ರೆ ಆಲ್ಮೋಸ್ಟ್ 1500ರಿಂದ 2000 ತನ ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆ ಮಾಡುತ್ತಿರ್ತಾರೆ. ಅಂಥದ್ರಲ್ಲಿ ಈ ಭಾಗದ ಶ್ರೇಷ್ಠ ವಿದ್ಯಾಸಂಸ್ಥೆ ನಮ್ಮ ಗುರುಕುಲದಲ್ಲಿ ನಾವು ಇಲ್ಲಿ ಕಲಿತು ಒಂದು ಒಳ್ಳೆ ಹುದ್ದೆ ಸ್ಥಾನವನ್ನು ಪಡೆದು ಸಮಾಜದಲ್ಲಿ ಒಂದು ಒಳ್ಳೊಳ್ಳೆ ಸ್ಥಾನವನ್ನು ಅಲಂಕರಿಸಿ ಎಲ್ಲರೂ
ಸ್ವಾವಲಂಬನೆ ಎಲ್ಲರೂ ಪರ್ಟಿಕ್ಯುಲರ್ಲಿ ಅವರವರದೇ ಸ್ವಾವಲಂಬನೆಯಿಂದ ಏನು ಬದುಕು ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಗುರುಕುಲ ಬಗ್ಗೆ ನಾನು ಒಂದೆರಡು ಮಾತು ನನ್ನ ಸ್ವಂತ ಇಚ್ಛೆಯಿಂದ ಇವತ್ತು ಹೇಳಲು ಇಷ್ಟಪಡ್ತೇನೆ. ಈ ಗುರುಕುಲ ಕ್ಷೇತ್ರದಲ್ಲಿ ಕಾಲಿಟ್ಟಾಗ ನಮಗೆ ಆಗ್ತಕ್ಕಂಥ ಒಂದು ಅನುಭವ ಮನಸ್ಸಿಗೆ ಒಂದು ಶಾಂತ, ಈ ಹುಂಚಿಗಿಡ್ತ ಬಂದು ಕೂತ್ರೆ ಎಷ್ಟೋ ಮನಸ್ಸಿಗೆ ಶಾಂತಿ ಸಿಕ್ಬಿಡ್ತದ. ಯಾಕಂದ್ರೆ ರೀ ಇಲ್ಲಿ ನಮ್ಮ ತಂದೆಯವರು ಸಹ ಇದೇ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರ. ನಮ್ಮ ತಂದೆಯವರಿಗೆ ಸಹ ಇಲ್ಲಿ ಕೂತಿರ್ತಕ್ಕಂಥ ಎಷ್ಟೋ ಗುರುಗಳು ನಮ್ಮ ತಂದೆಯವ್ರಿಗೆ ಸಹ ಕಲ್ಸಿರ್ತಾರ. ಅಂತರ ಕೈಯಲ್ಲಿ ಸಹ ನಾವು ಕಲ್ತಿರ್ತೀವಿ ಅಂದ್ರೆ ಎಷ್ಟೋ ನಾವು ಪುಣ್ಯ ಮಾಡಿರ್ಬೇಕು, ವಿಚಾರ ಮಾಡ್ರಿ ಅಂತ. ಮತ್ತ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಮಂದಿ ಗುರುಗಳು ಅಂದ್ರೆ ನಾವೀಗ ಇನ್ವಿಟೇಷನ್ ಕೊಡಕ್ಕೆ ಎಲ್ಲ ಗುರುಗಳ ಮನೆಗೆ ಹೋದಾಗ ಎಷ್ಟು ಆತ್ಮೀಯವಾಗಿ ನಮ್ಮನ್ನು ಬರಮಾಡ್ಕೊಂಡ್ರಂದ್ರೆ ಅವರು ಅಂದ್ರೆ ನಮ್ಮನ್ನು ಮರ್ತೇ ಇಲ್ಲ. ಆಕ್ಚುಲಿ ಇನ್ನು ನಮ್ಮ ಮುಖಗಳ ಸಕ ಅವ್ರಿಗೆ ಇನ್ನೂ ನೆನಪಿದಾವು. ನಾವು ಮಾಡಿರ್ತಕ್ಕಂಥ ಏನ್ ಕಿತಾಪತಿ ಇದಾವ ಆ ಟೈಮ್ದಾಗ ಇನ್ನೊಬ್ಬೊಬ್ಬರು ಇನ್ನೂ ನಮ್ಮ ಕಿತಾಪತಿಗಳು ಎಲ್ಲ ಹೇಳ್ತಾರು. ಹಂಗಿದ್ದಾಗ ಪ್ಲಸ್ ಏನಂದ್ರೆ ಆ ಟೈಮಲ್ಲಿ ಗುರು ಭಕ್ತಿ ಅಂದ್ರೆ ಗುರು ಭಕ್ತಿ ಮತ್ತೆ ಅವ್ರ ಗುರುಗಳಿಗೆ ನಾವು ಗುರುಗಳಿಗೆ ಅಂಜೋದು ಎಷ್ಟಿತ್ತಂದ್ರೆ ಗುರುಗಳು ಯಾರಾದ್ರೂ ಒಂದು ಕಾರಿಡಾರ್ ಬಂದ್ರೆ ಸಾಕು ಎಲ್ಲರೂ ನಾವು ಒಳಗಡೆ ಓಡಿ ಹೋಗ್ತಿದ್ವಿ. ಇವನ್ ನಾವು ಇಲ್ಲಿ ಸ್ಮರಿಸಬೇಕಾದಂದ್ರೆ ಆಕ್ಚುಲಿ JP ಸರ್ ಆಕ್ಚುಲಿ ಹಿಂದೆ ಕೈ ಕಟ್ಕೊಂಡು ಒಂದ್ ರೌಂಡ್ ಹಾಕತ್ರ ಸಾಕು ಎಲ್ಲರೂ ನಾಯಕನಿಗೆ ಗಪ್ ಕೂತ್ಬಿಡ್ತಿದ್ವಿ. ಯಾವ ಕೈ ಮಾಡ್ತಿರ್ಲಿಲ್ಲ ಅವಾಗ. ಅಂದ್ರೆ ನಾನು ಹೇಳೋದು ಇಷ್ಟ ಅಂದ್ರೆ ಎಲ್ಲ ಗುರುಗಳದ್ದು ಒಂದು ಗತ್ತು, ಒಂದು ಅಂದ್ರೆ ಅವ್ರದ್ದು ಏನಂತ ಅವ್ರದ್ದು ಪರ್ಸನಾಲಿಟಿ ಏನಿದೆ ಆಕ್ಚುಲಿ ನಾವು ತುಂಬಾ ಕಲಿಬೇಕಾದದ್ದು ಜಾಸ್ತಿ ಇದೆ. ಯಾಕಂದ್ರೆ 20 ವರ್ಷಗಳ ಹಿಂದೆ ನಾವು ಇಲ್ಲಿ ಕಲ್ತಿರೋದು. ಆಲ್ರೆಡಿ ನಮ್ಮ ಜನರೇಷನ್ ಅಂದ್ರೆ ಇವಾಗಿನ ಜನರೇಷನ್ ನಾವು 20 ವರ್ಷ ಹಿಂದಿನ ಹಳಬರಾಗಿ ಈ ಸಂಸ್ಥೆಗೆ ಆಕ್ಚುಲಿ. ಆದ್ರೆ ನಮ್ಮ ತಂದೆಯವರ ಕಾಲದಿಂದಲೂ ಕಲಿಸ್ತಕ್ಕಂಥ ಗುರುಗಳು ಇನ್ನೂ ಇದಾರ. ಅಂದ್ರೆ ನಾನು ದೇವರಲ್ಲಿ ಒಂದು ಅಂದ್ರೆ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಸೆಂಚುರಿ ಬಾರಿಸ್ಲಿ ಆಯುಷ್ಯದಾಗತ್ತಂದ್ರೆ. ಯಾಕಂದ್ರೆ ನಾವು ಆಲ್ರೆಡಿ ಅಂದ್ರೆ 35 ವಯಸ್ಸಿನಾಗ ಎಲ್ಲರೂ BP ಶುಗರ್ ಬಂದ್ಬಿಟ್ಟಿದಾವು. ಆದ್ರೆ ಎಷ್ಟೋ ಗುರುಗಳು ಇನ್ನಿದಾರು 4 ಕಿಲೋಮೀಟರ್ ಸೈಕಲ್ ಹೊಡಿತಾರ. ನಮ್ಮ ಮಗ್ದುಮ್ ಸರ್ ಇನ್ನೂ ಹೋಗ್ಬೇಕಂದ್ರೆ ತೋಟಕ್ಕೆ ದಿನ ಹೋಗ್ತಾರು. ಹಂಗದ ಇನ್ನು BP ಶುಗರ್ ಅನ್ನೋದು ಏನೋ ಅವ್ರಿಗೆ ಮಾತೇ ಇಲ್ಲ. ಇಲ್ಲಿ ಮೊಣಕಾಲ್ ನೋವ, ಹೊಟ್ಟೆ ನೋವ ಅಥವಾ ಶುಗರ್ BP ಕಾಮನ್ ಆಗಿಬಿಟ್ಟಾವ ಈಗಿನ ನಮ್ಮ ಕಾಲದ. ಜಾಸ್ತಿ ನಾ ಟೈಮ್ ತಗೊಳ್ಳಲ್ಲ. ಯಾಕಂದ್ರ ಗುರುಗಳ ಬಗ್ಗೆ ನಾವು ಮಾಡಿರ್ತಕ್ಕಂಥ ಬಾಲ್ಯ ಜೀವನ ಏನೀಗ ಸಂಸ್ಥಾದಲ್ಲಿ ಅಂದ್ರೆ ಕಳೆದಿರ್ತಕ್ಕಂಥ ಬಾಲ್ಯ ಜೀವನ ನಿನ್ನೆಯಿಂದ ಎಲ್ಲ ನಮ್ಮ ಸ್ನೇಹಿತರೇನು ಕೂಡ್ಕೊಂಡು ಹರಟಿ ಹೊಡಿತಾ ಇದೀವಿ, ಮುಗಿಯೋದು ಮಾತು ಆಕ್ಚುಲಿ. ಇನ್ನೂ ನಾವು ಒಂದ್ ವಾರ ಇಲ್ಲೇ ಕೂತ್ಕೊಂಡ್ರು ಅವು ಎಂದೂ ಮಾತು ಮುಗಿಯಂಗಿಲ್ಲ. ಯಾಕಂದ್ರೆ ಗುರುಗಳ ಹತ್ರ ನಮ್ಗೆ ಕಲ್ಸಿದಾರು ಮತ್ತೆ ಸ್ನೇಹಿತರು ಸಕಟ ಆ ಗುರುಗಳ ಅಂಡರ್ದಾಗ ಆ ತರ ನಾವು ಬೆಳೆದು ಸ್ನೇಹಿತರು ಒಂದು ಆತ್ಮೀಯತೆ ನಾವೇನು ಸ್ನೇಹಿತರು ಬೆಳೆಸ್ಕೊಂಡಿದೀವಿ. ಇದೇ ತರ ಮುಂದೆನೂ ನಾವು ಇದೇ ತರ ವರ್ಷಕ್ಕೆ ಒಂದ್ಸರಿ ಕೂಡಿ ಇದೇ ತರ ನಾವು ಆತ್ಮೀಯತೆ ಮತ್ತೆ ಸಮಾರಂಭ ಈ ತರ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಾ ಗುರುಗಳಿಗೆ ಒಂಥರ ಎಲ್ಲರೂ ನಮ್ಮ ಮುಖಂಡು ನೆನಪಿಸ್ತಾ ಇದೇ ತರ ಕಾರ್ಯಕ್ರಮನ ವರ್ಷ ನಾವು ಹಮ್ಮಿಕೊಳ್ಬೇಕು ಹಮ್ಮಿಕೊಳ್ಳೋಣ ಮತ್ತೆ ಹಮ್ಮಿಕೊಳ್ತೀವಿ ಅಂತ ಸರ್ಗಳಿಗೆ ನಾನು ಇವತ್ತು ಆಶ್ವಾಸನೆ ಕೊಡಕ್ಕೆ ಇಷ್ಟಪಡ್ತೀನಿ. 21 ವರ್ಷಗಳ ನಂತರ ಎಲ್ಲ ಸ್ನೇಹಿತರು ಸೇರಿ ತಮ್ಮ ಬದುಕಿನ 7 ಬೀಳುಗಳನ್ನು ಹಂಚಿಕೊಂಡು ಸಂತಸ ಪಡುವುದರ ಜೊತೆಗೆ ಜ್ಞಾನಧಾರೆ ಏರಿದ ಪೂಜ್ಯ ಗುರು ಬಳಗವನ್ನು ಗೌರವಿಸಿ ಸತ್ಕರಿಸುವ ಸುದಿನವನ್ನು ಇಂದು ನಾವು ಸಾಕಾರಗೊಳಿಸುತ್ತಿದ್ದೇವೆ. ಇದನ್ನು ಹೇಳಲು ನನಗೆ ತುಂಬಾ ಮನಸ್ಸಿಗೆ ಹೆಮ್ಮೆ ಅನಿಸುತ್ತದೆ. ಇದಕ್ಕಾಗಿ ಸಹಕಾರ ನೀಡಿದ ಸರ್ವ ಗುರು ಬಳಗವನ್ನು, ಆಡಳಿತ ಮಂಡಳಿಯ ಸದಸ್ಯರನ್ನು, ಸಹಪಾಠಿಗಳನ್ನು ಕೃತಜ್ಞತಾಪೂರ್ವಕವಾಗಿ ನೆನೆವೆ. ಕೊನೆಯದಾಗಿ, ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ರಕ್ಷಣೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕ ಇಲ್ಲದಿದ್ದರೆ ಮೇಲಿನವರು ಯಾರೂ ಇಲ್ಲ. ಅದಕ್ಕಾಗಿ ಗುರುಗಳನ್ನು ಗೌರವಿಸೋಣ, ನಮಸ್ಕರಿಸೋಣ. ಮತ್ತು ನಮ್ಮ 2002 ಮತ್ತು 3ನೇ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿನ ನಮ್ಮ ಗುರುಕುಲ ಸಂಸ್ಥೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಸಮರ್ಪಣೆ ಮಾಡಿರುತ್ತೇವೆ. ಅದು ಇದು ಕುಡಿಯುವ ನೀರು ಇಲ್ಲಿ ಕಲಿಕೆ ಮಾಡ್ತಕ್ಕಂಥ ಮಕ್ಕಳಿಗೆ ಸದುಪಯೋಗ ಆಗಲಿ ಅಂತ ಒಂದು ಆಶಾಭಾವನೆಯಿಂದ
ನಾವು ಇವತ್ತು ಸಮರ್ಪಣೆ ಮಾಡಿರ್ತೇವೆ. ಇದು ನಮಗೆ ಮನಸ್ಸಿಗೆ ತುಂಬಾ ಹೆಮ್ಮೆ ಆಗಿರುತ್ತದೆ. ಮತ್ತು ಎಲ್ಲರೂ ಆಕ್ಚುಲಿ ಇದು ಸರ್ಪ್ರೈಸ್ ಸರ್, ಆಲ್ಮೋಸ್ಟ್ 90% ಹುಡುಗರಿಗೆ ಯಾರಿಗೂ ನಾವು ಇದನ್ನ ಹೇಳಿರ್ಲಿಲ್ಲ, ಯಾಕಂದ್ರೆ ಎಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕಂತ. ಎಲ್ಲರೂ ಬಂದಂದ್ರು ಒಂದು ನಾವು ಮಾಡಿರ್ತಕ್ಕಂಥ ಕೆಲಸ ತುಂಬಾ ಒಳ್ಳೆಯದಾಯ್ತು, ನೀವು ಮಾಡಿದ್ದು ಒಂದು ನಾವು ಏನು ದುಡ್ಡು ಖರ್ಚು ಮಾಡ್ತಾ ಇದೀವಿ, ಒಂದು ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಯ್ತು ಅಂತ ಎಲ್ಲರೂ ಬಂದು ಬೆನ್ ತಡ್ತಾ ಇದಾರೆ. ಅದನ್ನ ನೋಡಿ ನಮಗೂ ತುಂಬಾ ಹೆಮ್ಮೆ ಆಗ್ತದೆ. ಇದೇ ರೀತಿ ಎಲ್ಲರೂ ಸಹಕರಿಸಿ ಮತ್ತೆ ಮುಂದೆ ಸಹ ನಾವು ನಮ್ಮ ಸಂಸ್ಥೆಗೆ ಏನಾದರೂ ಒಳ್ಳೇದು ಅಂದ್ರೆ ಏನು ಶಾಲೆಗೆ ಸಂಸ್ಥೆಗೆ ಏನು ನೀಡಿದೆ, ಏನು ಬೇಕಾಗಿದೆ ಅದನ್ನ ನಾವು ಕೂಡ ಕೆಲಸವನ್ನು ನಕ್ಕಿ ಮಾಡ್ತೀವಿ ಸರ್. ತಾವು ಅದಕ್ಕೆ ನಮ್ಗೆ ಸಹಕಾರ ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಗಳು ಮತ್ತು ತಮ್ಮನ್ನೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡಿರುವಂತಹ ಶ್ರೀಯುತ ಡಾಕ್ಟರ್ ಸೂರಜ್ ಶಾಂತಿನಾಥ್ ಮುನ್ನಳವರು ಧನ್ಯವಾದ. ಹಾಗೆ ನಮ್ಮೊಂದಿಗೆ ಪತ್ರಿಕಾ ಮಿತ್ರರು, ಮಾಧ್ಯಮ ವರ್ಗದವರು ಆಗಮಿಸಿದ್ದಾರೆ, ಅವರನ್ನು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ತಮ್ಮನ್ನೆಲ್ಲರನ್ನ ರಂಜಿಸಲಿಕ್ಕೆ ಬೆಳಗಾವಿಯಿಂದ ಆಗಮಿಸಿರುವಂತಹ ಶಿವರಾಜ್ ಮೆಲಡೀಸ್ ಆರ್ಕೆಸ್ಟ್ರಾ ಮುಖ್ಯಸ್ಥರಾಗಿರುವಂತಹ ಜೂನಿಯರ್ ಶಿವರಾಜ್ ಕುಮಾರ್ ಅವರು, ಇಸ್ಮಾಯಿಲ್ ಸರ್ ಆಗಮಿಸಿದ್ದಾರೆ, ಅವ್ರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಅವರ ಜೊತೆಯಾಗಿ ಗಾಯಕಿಯಾಗಿ ಗೋಕಾಕ್ನಿಂದ ಆಗಮಿಸಿರುವಂತಹ ಗಾಯಕಿಯನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನ ಪೂಜಾ ಕಾರ್ಯಕ್ರಮ ಇದ್ದಾರೆ ಅನ್ನೋದನ್ನ ನಾನು ಕೇಳಿದೆ. ಅಷ್ಟೊಂದು ಶಕ್ತಿ ಈ ನೆಲದಲ್ಲಿದೆ, ಈ ಒಂದು ಶಾಲೆಯ ಆವರಣದಲ್ಲಿದೆ. ಅಷ್ಟೊಂದು ಜ್ಞಾನವನ್ನ ಕೊಟ್ಟಂತ ಸಂಸ್ಥಾಪಕರು 108 ಶ್ರೀ ಸಮಂತಭದ್ರ ಮಹಾರಾಜರ ಒಂದು ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವ ಎಲ್ಲ ಗುರುಗಳು ಪುಷ್ಪ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಜೊತೆಗೆ ತಮ್ಮ ಚಪ್ಪಾಳೆ ಇರಲಿ, ಆಗಾಗ ಚಪ್ಪಾಳೆ ತಡ್ತಾ ಇರಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲಿನಿಂದ ಬೆಳಕಿನತ್ತ ಕರ್ಕೊಂಡು ಹೋಗುವವರು ನಮ್ಮ ಶಿಕ್ಷಕರು. ಅಂದ ಶಿಕ್ಷಕರ ವೃತ್ತಿ ಸಿಗೋದು ಬಹಳ ಅಪರೂಪ. ಪುಣ್ಯವಂತರಿಗೆ ಮಾತ್ರ ಒಂದು ಶಿಕ್ಷಕ ವೃತ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಶಿಕ್ಷಕರಿಂದ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ಸಾಧನೆಯತ್ತ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಮುಂದಿನ ನಮ್ಮ ಪೀಳಿಗೆಗೆ ನಾವು ದುಡ್ಡು ಕೊಟ್ಟನ್ನು ಹೀಗೆ ತಗೊಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅಷ್ಟೊಂದು ಶುದ್ಧವಾಗಿ ನೆಡುವುದು ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಒಂದೊಂದು ಸಸಿಯನ್ನ ನೆಡಬೇಕು. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಕೊರೋನಾ ಮಹಾಮಾರಿ ರೋಗ ಬಂದಾಗ 2020ರಲ್ಲಿ ಆಮ್ಲಜನಕವನ್ನ ನಾವು ಕೊಂಡು ತಗೊಂಡಿದ್ದೀವಿ, ಗಾಳಿಯನ್ನ ಕೊಂಡು ತಗೊಂಡು. ಸಜು ಮಾಳ್ಗೆ, ನಹೀಂ ಬಾಗಿ, ಶೀಲಾ ಸಪ್ತಗರ್ ಈ ಒಂದು ವಿದ್ಯಾರ್ಥಿಗಳು ಮುಂದಿನದಾಗಿ ತಯಾರಿರಬೇಕು. BR ಕುಮಾರ್ ಗುರುಗಳು MA BEd ಪದವಿಯನ್ನು ಪಡೆದು 1984ರವರೆಗೆ ಪ್ರೌಢಶಾಲಾ ವಿಭಾಗದಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿ 1984ರಿಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಶುರು ಮಾಡಿದರು. ನಂತರ 2007ರವರೆಗೆ ಪ್ರಾಚಾರ್ಯರಾಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡಿ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಇವರ ಒಂದು ವಿಶೇಷತೆ ಅಂದ್ರೆ ಬೇಕೆಂದವರ ವಿನಂತಿ. ಶ್ರೀ DT ದೇಸಾಯಿ ವಿಶೇಷ ಆಮಂತ್ರಿತರು. ಧರ್ಮರಾವ್ ದಾದಾ ಸಾಹೇಬ್ ದೇಸಾಯಿ, ವಯಸ್ಸು 92, MA BEd ಪದವಿಯನ್ನು ಹೊಂದಿರುವಂತ ಇವರು ಈ ನಮ್ಮ ಸಂಸ್ಥೆಯಲ್ಲಿ 1963ರಿಂದ 1966ರವರೆಗೆ ಸೇವೆ ಸಲ್ಲಿಸಿ ನಂತರ ಜಮಖಂಡಿಯ BLD ಸಂಸ್ಥೆ ಮುಟ್ಟಾದ ಶರೀರವನ್ನು ಹೊಂದಿರುವಂತ ನಮ್ಮ ಶ್ರೀ DT ದೇಸಾಯಿ ಗುರುಗಳು ವಿಶೇಷ ಆಮಂತ್ರಿತರು ಈ ಒಂದು ಸಭೆಗೆ. ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು, ಜೀವಶಾಸ್ತ್ರ ವಿಷಯವನ್ನ ಬೋಧಿಸಿದಂತ ಇವರು MSc BEd ಪದವಿಯನ್ನು ಹೊಂದಿರುವಂತವರು. ಇವರು ಪ್ರಸ್ತುತ ಭರತೇಶ್ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಮತ್ತು ಒಂದು ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಕಳೆದ 2 ವರ್ಷಗಳಿಂದ ಉಪ ಪ್ರಾಚಾರ್ಯರಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ BP ಕುಂಡೆ ಗುರುಗಳು ವಿಶ್ರಾಂತ ಉಪನ್ಯಾಸಕರು, ರಾಜ್ಯಶಾಸ್ತ್ರ ವಿಷಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು. ಸುಮಾರು ಸುದೀರ್ಘ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ. ಅಂತ ಒಂದು ಗುರುಗಳಿಗೆ ನಮ್ಮೆಲ್ಲ ಗುರು ವಿದ್ಯಾರ್ಥಿ ಬಳಗದ ಪರವಾಗಿ ಗೌರವ ಸಮರ್ಪಣೆ. ವಿಶೇಷವಾಗಿ ಇದೇ ಶಾಲೆಯ ವಿದ್ಯಾರ್ಥಿಗಳು ಈಗ ಆಡಳಿತ ಮಂಡಳಿಯ ಸದಸ್ಯರಾಗಿ ಒಂದು ಯುವಕರಾಗಿ ಅತ್ಯಂತ ಗೌರವ ಸಮರ್ಪಣೆ 2002-2003ನೇ ಸಾಲಿನ ವಿದ್ಯಾರ್ಥಿಗಳ ಪ್ರೀತಿಯ ದ್ಯೋತಕವಾಗಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ರಂಗಾಪುರಿ ಅವರು ತಮ್ಮ ಚಪ್ಪಾಳೆ ಮೂಲಕ ಅವರಿಗೆ
ಒಂದು ಶ್ರೀರಕ್ಷೆಯಾಗಲಿ, ಉತ್ತಮವಾದಂಥ ಕೆಲಸ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಬಿಡ್ರಿ, ಸನ್ಮಾನ ಮಾಡಿದ್ರೆಲ್ಲ ಕೂತ್ಕೊಡ್ಬಿಡ್ರಿ. ಪುನೀತ್ ಕೊಚ್ಚರಿಕಿ, ಜಯಶ್ರೀ ಹಲ್ಕರ್ನಿ, ಲಲಿತಾ ಮುನ್ನೋಳಿ ಇವರು ಆಗಮಿಸಬೇಕು. ಮುಂದಿನ ಗುರುಗಳು ಶ್ರೀ LS ಮಲಾಬಾದೆ ಗುರುಗಳು, ಇವರಿಗೆ ನಮ್ಮ ನೀವೆಲ್ಲರೂ ಕೂತ್ಕೊಂಡ್ಬಿಡ್ರಿ. ತಮ್ಮ ವಿಶ್ರಾಂತ ಜೀವನದಲ್ಲಿ ಇವರು ತಮ್ಮ ಭಾವಿ ಜೀವನ, ಮುಂದಿನ ಜೀವನ ಸುಖಕರವಾಗಿರಲಿ, ಆರೋಗ್ಯದಿಂದ ಕೂಡಿರಲಿ ಅಂತ ನಮ್ಮೆಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ ಅವರಲ್ಲಿ ಹಾರೈಸುತ್ತಾ ಅವರಿಗೆ ಒಂದು ವಿದ್ಯಾರ್ಥಿಗಳ ಪರವಾಗಿ ಕನ್ನಡ ವಿಷಯವನ್ನ ನಮಗೆ ತುಂಬಾ ಚೆನ್ನಾಗಿ ಉಪನ್ಯಾಸವನ್ನ ಮಾಡ್ತಾ ಇದ್ರು. ಇಲ್ಲಿ ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ನಮ್ಮನ್ನೆಲ್ಲ ನಗಿಸ್ಕೊಂಡು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ನಿವೃತ್ತಿ ಹೊಂದಿ ಪ್ರಸ್ತುತ ಉಗಾರದಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಸುಮಾರು 35 ವರ್ಷಗಳ ಸೇವೆಯಲ್ಲಿ 16 ವರ್ಷಗಳ ಕಾಲ ಉಪ ಪ್ರಾಚಾರ್ಯರಾಗಿರುವ ಕನ್ನಡ ವಿಷಯ ಶಿಕ್ಷಕರಾಗಿ ಈ ಒಂದು ನಮ್ಮ ಪ್ರದೇಶ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಉಪ ಪ್ರಾಚಾರ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಳ್ಳೆ ಮೇಡಮ್ ಅವರು ಹಿಂದಿ ವಿಷಯದ ಬೋಧಕರಾಗಿ ಉಪ ಪ್ರಾಚಾರ್ಯರಾಗಿ ನಮ್ಗೆ ಹಿಂದಿ ವಿಷಯವನ್ನ ಬೋಧನೆ ಮಾಡ್ತಾ ಇದ್ರು. ಅವಳೆ ಟೀಚರು ನಮ್ಮ ಗುರುಕುಲದ ಲತಾ ಮಂಗೇಶ್ಕರ್ ಎಂದೇ ಹೇಳ್ಬೋದು. ಇವತ್ತಿಗೂ ಕೂಡ ನಾವು ಸ್ವಾಗತ ಮತ್ತೆ ಪ್ರಾರ್ಥನೆ ಗೀತೆಯನ್ನ ವಿಶ್ರಾಂತ ಗುರುಗಳು ನಮಗೆ ಇಂಗ್ಲಿಷ್ ಅನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಪ್ರಸ್ತುತ ತೇರದಾಳದಲ್ಲಿ ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದಾರೆ. ಪ್ರತಿದಿನ ಪಾಠ ಹೇಳ್ಬೇಕಾದ್ರೆ ಅಬ್ದುಲ್ ಸರ್ ವಿದ್ಯಾರ್ಥಿಗಳು ಸೈನ್ಸ್ ಪದವಿಯನ್ನು ಆಯ್ಕೆ ಮಾಡಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಅಂತ ಒಂದು ಗುರುಗಳಿಗೆ ಗೌರವ ಸಮರ್ಪಣೆ. ಪ್ರಸ್ತುತ ಗುರುಗಳು ಸಿದ್ದೇವಾಡಿ ಪವನ್ ಕತ್ತೆಯವರು. ವಿಶೇಷವಾಗಿ ತಮಗೆಲ್ಲ ಆಶ್ಚರ್ಯ ಆಗಬಹುದು ಯಾಕೆ ಬಂದಾರ ಅಂತೇಳಿ. ದಯವಿಟ್ಟು ಅವರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ಅವರಿಗೆ ಒಂದು ಸ್ವಾಗತವನ್ನ. ವಿಶೇಷವಾಗಿ ಅವ್ರು ಬಂದದ್ದು ವಿಶೇಷ ಏನು ಅಂತಂದ್ರೆ ರಮೇಶ್ ಕತ್ತಿ ಅವರು ಕಲಿಸಿದಂತ ಗುರುಗಳು ವೇದಿಕೆ ಮೇಲೆ ಅದಾರ, ನಾನು ಒಂದು ಸ್ವಲ್ಪ ಅವ್ರದ್ದು ಆಶೀರ್ವಾದ ಪಡ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆಗಮಿಸಿದ್ದಾರೆ. ಅವರು ಕೂಡ ಮುಂದಿನ ತಯಾರಿ ಅವರಲ್ಲಿ ಇಷ್ಟೊತ್ತಲ್ಲಿ ನಡೆಸುವಂತ ಒಂದು ಯೋಜನೆಯನ್ನು ಹಾಕೊಂಡಾರೆ. ಅದು ಕೂಡ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ನೀವು ಯಾವ ರೀತಿ ಆಯೋಜನೆ ಮಾಡ್ತೇವೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗುರುಗಳ ಒಂದು ಪರವಾಗಿ ಎಲ್ಲ ಶೈಕ್ಷಣಿಕ ಈ ಸಂಸ್ಥೆಯ ಶೈಕ್ಷಣಿಕ ಸಂಕುಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ತಯಾರಿರ್ಬೇಕಂತ ವಿದ್ಯಾರ್ಥಿಗಳು ಕಲ್ಲಪ್ಪ ಶಿರಟ್ಟಿ, ಆನಂದ್ ಅಕ್ಕಿವಾಡ್, ಲವ ಪೂಜಾರಿ, ವಿಠಲ್ ಧರ್ಮಟ್ಟಿ, ವಿಠಲ್ ಕುಂಬಾರ್, ಕಲಾವತಿ ಮುನ್ನೋಳಿ. ಶ್ರೀ NB ತೇರದಾಳ್ ಗುರುಗಳು ವಿಶ್ರಾಂತ ಗುರುಗಳು, MA BEd ಪದವಿಯನ್ನು ಹೊಂದಿರುವಂತ ಇವರು ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಾಗಿ ಈ ಒಂದು ಮಾಧ್ಯಮಿಕ ವಿಭಾಗದ ಜೀವನವನ್ನು ಹೊಂದಿ ಸೇಡಬಾಳದಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಂತವರಿಗೆ ನಮ್ಮ ಆತ್ಮೀಯ ಸ್ನೇಹಿತರ ಪರವಾಗಿ SP ಮುನ್ನೋಳಿ ಗುರುಗಳು. ಇವರು ಸುದೀರ್ಘವಾಗಿ 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸದ್ಯ ಪ್ರಾಥಮಿಕ ವಿಭಾಗದಲ್ಲಿ ಗೌರವ ಸೇವೆಯನ್ನು ಕೂಡ ಇನ್ನೂವರೆಗೆ ಮುಂದುವರಿಸಲಿ ನಮಗೆಲ್ಲರಿಗೆ ತಿಳುವಳಿಕೆಯನ್ನು ನೀಡಿ ರಾಸಾಯನಿಕ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಾ ಅಚ್ಚುಕಟ್ಟಾಗಿ ಪ್ರಯೋಗ ಮಾಡುವುದರಲ್ಲಿ ನಮಗೆ ಸಹಕಾರ ನೀಡಿದಂತ ಪವನಣ್ಣ ಕತ್ತಿಯವರು ಒಂದು ಯುವ ನೇತಾರರು. ಈ ಒಂದು ಭಾಗದಲ್ಲಿ ರಮೇಶಣ್ಣ ಕತ್ತಿಯವರಂತೆ ಇವರು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಂಥದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ತಮ್ಮ ಒಂದು ಉಪಸ್ಥಿತಿಯನ್ನು ತೋರಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ತಂದೆಯಂತೆ ತಾವು ಕೂಡ ಪವನಣ್ಣ ಕತ್ತಿಯವರಿಗೆ ನಮ್ಮ ಈ ಒಂದು ಗೌರವ ಸಮರ್ಪಣೆ ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನದಾಗಿ ಶ್ರೀ SS ಉಗಾರೆ ಗುರುಗಳಿಗೆ ಗೌರವ ಸಮರ್ಪಣೆ. ಸನ್ಮಾನ. ದಯವಿಟ್ಟು ಎಲ್ಲರೂ ನಿಮ್ಮ ಚಪ್ಪಾಳೆ ಬರಲಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಇವರಿಗೆ ತಾಲೂಕಾ ಅತ್ಯುತ್ತಮ ಪ್ರಶಸ್ತಿ, ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ, ಬಾಹುಬಲಿ ಸಿದ್ಧಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಂತ ಇವರು ಆರೋಗ್ಯದ ದೃಷ್ಟಿಯಿಂದ ಯೋಗಾಸನ ಮತ್ತು ಪ್ರಾಣಾಯಾಮ ಗುರುಗಳಿಗೆ ಗೌರವ ಸಮರ್ಪಣೆ. ಮಾಡಲಿಗೆ ಲಗಮಣ್ಣ ಡವಳೇಶ್ವರ, ಸಿದ್ದಪ್ಪ ಅಗ್ರಾಣಿ, ಲಲಿತಾ ಮುಕಾಶಿ ಅವರು. ಲಲಿತಾ ಮುಕಾಶಿ. ಶ್ರೀ RM ನರಸಾಯಿ ಗುರುಗಳು PSc, MSc, BEd ಮತ್ತು BPEd ಪದವಿಯನ್ನು ಪಡೆದು ಈ ಒಂದು ನಮ್ಮ
ಸಂಸ್ಥೆಯಲ್ಲಿ 2002ರಲ್ಲಿ ಕಾರ್ಯಕ್ಕೆ ನಿಯಮಗಳನ್ನ ಹೇಳುತ್ತಾ ಬದುಕಿನ ಪಾಠ ಕಲಿಸಿದ ನಮ್ಮ ದೈಹಿಕ ಶಿಕ್ಷಕ ಚೌಗಲ ಸರ್ಗೆ ಜೋರಾದ ಚಪ್ಪಾಳೆ. ದಯಾನಂದ್ ನಾವು ಯಾವ ತರ ಹಚ್ತಾರಂತ ನಾವು ಎಲ್ಲರೂ ಒಂದು ನುಗ್ಗಿಕೆ ಹಚ್ಚಿ ಆಮೇಲೆ ಗಾಡಿ ಹಚ್ಚಿ ಯಾವ ತರ ಹಚ್ತಾರಂತ ಹೇಳಿದ್ರು. ಆದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ ಜೋಕ್ಸನ್ನ ವಿಮಾನ ಯಾವ ತರ ಬಣ್ಣ ಹಚ್ತಾರಂದ್ರೆ ಅದು ಮೇಲೆ ಆಕಾಶದಲ್ಲಿ ಹೋದಾಗ ಸಣ್ಣದಾಗುತ್ತದೆ, ಅದು ಬಕೆಟ್ ನಲ್ಲಿ ಎತ್ತಿ ತೆಗಿತಾರಂತ ಒಂದು ಜೋಕ್. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತನೇ ರಾಜಕುಮಾರ. ಹೊಸ ಬೆಳಕೊಂದು ಬಾಗೇವಾಡಿಗೆ ಬಂದು ಬೆಳಗಿದೆ ಮನೆಯ ಮನದೊಳಗಿನದು. ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಕುಂದು ಸೋಲದು ಸೋಸು ತಲೆಯ ಬಾಗದು. ಅರೆ ಬೊಂಬೆ ಹೇಳ್ತೈತೆ ಮತ್ತೆ ಮತ್ತೆ ಹೇಳ್ತೈತೆ ಪುನೀತನೇ ರಾಜಕುಮಾರ. ತಾನೇ ಉರಿದರು ಮನೆಗೆ ಬೆಳಕು ಕೊಡುವ ದೀಪವದು, ನಂದ ದೀಪವೋ ಅದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮಯ ಪಾತ್ರವು, ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಲೆ ಹೇಳಿತು ಈ ಬೆಳಗಾವಿಯ ಗೊಂಬೆ, ಆ ಕಥೆಯಲ್ಲಿದ್ದ ರಾಜ ನಮಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿತೈತಿ ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಪುನೀತ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋಸು ತಲೆಯ ಆಗದು. ಅಲ್ಲ ಬೊಂಬೆ ಹೇಳುತ್ತೈತೆ ಹೊಳ್ಳಿ ಹಳ್ಳಿ ಹೇಳುತ್ತೈತೆ ನೀನೇ ರಾಜಕುಮಾರ, ಪುನೀತ ರಾಜಕುಮಾರ, ಪುನೀತ ರಾಜಕುಮಾರ, ಪುನೀತ ರಾಜಕುಮಾರ, ಪುನೀತ ರಾಜಕುಮಾರ, ಪುನೀತ ರಾಜಕುಮಾರ. ಇವರು ನಮ್ಮ ಈ ಸಂಸ್ಥೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿ ಈಗ ಜಮಖಂಡಿಯಲ್ಲಿ ವಾರ್ಡನ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅಂತ ಒಂದು ಗುರುವರರಿಗೆ ನಮ್ಮ ಮಿತ್ರರ ಪರವಾಗಿ ಒಂದು ಗೌರವ ಸಮರ್ಪಣೆ. ತಮ್ಮೆಲ್ಲರ ಹೋಗ್ತೇನೆ. ಗುರುದೇವ ಕಾಲದ 16 ವರ್ಷಗಳ ಕಾಲದಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಅಂತ ಒಂದು ಗುರುವರರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ. SSLC ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಗೌರವ ಸಮರ್ಪಣೆ. ಈ ಒಂದು ಗುರುಗಳ ಮುಂದಿನ ಒಂದು ಜೀವನ ಆರೋಗ್ಯದಿಂದ ಕೂಡಿರಲಿ, ಅವರ ಬದುಕು ಹಸನಾಗಿರಲಿ ಎಂದು ನಮ್ಮೆಲ್ಲರ ಪರವಾಗಿ ಹಾರೈಸುತ್ತಾ ಅವಂತ ವಿದ್ಯಾಲಯದಲ್ಲಿ ಸುಮಾರು 4 ತಿಂಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಇವರು ಸರ್ಕಾರಿ ಪ್ರೌಢಶಾಲೆ ರಾಜಾಪುರ ಶಾಲೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾರೆ. ಕೂಡಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸುತ್ತಾ ಸರ್ ಒಂದ್ ಒಂದು ನಿಮಿಷ. ಗೌರವ ಸಮರ್ಪಣೆ. ಹೆಣ್ಮಕ್ಳು ವಿದ್ಯಾರ್ಥಿನಿಯರಿಗೆ ನಿಮ್ಗೆ ಹೆಸರು ಕಂಡ್ರೆ ಬೇಗ ಬರ್ರಿ ನೀವು.
ಸಂಸ್ಕೃತ ವಿಭಾಗದಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಳೆದ 36 ವರ್ಷಗಳ ಕಾಲ ಈ ನಮ್ಮ ಪರದೇಶಿ ವಿದ್ಯಾಲಯದಲ್ಲಿ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೀನಿ. ಮುಂದೆ ಬರ್ರಿ ಅಣ್ಣ, ನೀವು ಒಂದು ಸ್ವಲ್ಪ ಚಪ್ಪಾಳೆ ಹಾಕ್ಬಿಡಿಲ್ಲ, ಸೌಂಡಿನ ಸ್ವಲ್ಪ ಹೆಚ್ಚು. ಓಕೆ, ರೆಡಿ? ಈ ಗ್ರೂಪ್ ನೌಕರರಾಗಿರುವಂತಹ ರಾಜ್ಕುಮಾರ್ ಮುಂಡೋಳಿ ಅವರು ಶಿಕ್ಷಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ ಎಲ್ಲರಿಗೂ ಸಹಾಯ ಸಹಕಾರ ಕೊಡ್ತಾ ಪಯಣಿಗನಾನಮ್ಮ ಇಂಥ ಸ್ನೇಹದ ಕಲ್ಲಲ್ಲಿ ತೇಲಾಡ್ತಾ ಇರುವಂತ ಎಲ್ಲ ವಿದ್ಯಾರ್ಥಿನಿಯರು, ಆತ್ಮೀಯ ಗುರುಶ್ರೇಷ್ಠರೇ, ಈ ವಿದ್ಯಾಸಂಸ್ಥೆಯನ್ನು ತಮ್ಮದು ಎಂದು ಪ್ರೀತಿಸಿ ಮಕ್ಕಳ ಬಾಳನ್ನು ಉಜ್ವಲಗೊಳಿಸಿ ಎಲ್ಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ನೀತಿ ಹಳೆಯ ವಿದ್ಯಾರ್ಥಿಗಳಿಂದ ಗೌರವದ ಸಮರ್ಪಣೆ. ಅಧ್ಯಾಪಕ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಒಲವ ತೈಲದಿಂದ ಜ್ಞಾನ ದೀವಿಗೆ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸುಗಳ ಬೀಜವ ಬಿತ್ತಿ ನವ ನಾವಿನ್ಯ ವಿಚಾರಗಳ ಚಿಂತನೆಯ ಉಗಮಕ್ಕೆ ಕಾರಣಕರ್ತರಾಗಿರುವ ನಿಮ್ಮ ಅವಿರತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ಅವಿಚ್ಛಿನ್ನ ಮನೋಭಾವ ಮುಂದಿನ ಶಿಕ್ಷಕ ಸಮುದಾಯಕ್ಕೆ ರಿಂದ ಗೌರವ ಸಮರ್ಪಣೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಗುರುವಿನ ಗುಲಾಮನಾಗುವ ತನ್ನ ದೊರೆಯದನ್ನ ಮುಕುತಿ ಎನ್ನುವ ಹಾಗೆ ಗುರುಗಳು ನಮಗೆ ಕಲಿಸಿಕೊಟ್ಟು ನಮಗೆ ದಾರಿದೀಪವಾಗಿ ಕಾಯೋದಿಲ್ಲ ಅಂತ ಅಷ್ಟೊಂದು ಶಕ್ತಿ ನಮ್ಮ ಗುರುವಿಗಿದೆ. ಬಂಧುಗಳೇ, ಇವತ್ತು ನಮ್ಮ ಭಾರತದ ಪರಂಪರೆ, ನಮ್ಮ ಸಂಸ್ಕೃತಿ ಯಾವ ರೀತಿ ಗುರು ಶಿಷ್ಯಂದ್ರನ ತಯಾರು ಮಾಡಿದಾರೆ ಅಂದ್ರೆ ಬಹಳ ಅದ್ಭುತವಾಗಿರುವಂತ ಶಿಷ್ಯಂದ್ರನ ನೋಡಬಹುದು ನಾವು. ಸ್ವಾಮಿ ಸಮರ್ಥದಾಸರು ಶಿವಾಜಿಯನ್ನ, ಪರಮಹಂಸರು ವಿವೇಕಾನಂದರನ್ನ ನಮ್ಮ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು. ರೆಡಿ? सबका साथ ना छोड़ेंगे, सबका साथ ना छोड़ेंगे. ये दोस्ती हम नहीं ಅವ್ರದ್ದು. ನಾನು ಚಿಕ್ಕ ವಯಸ್ಸಿನಾಗಿಂದ ಹಾಡ್ತಾ ಇದ್ದಾರೆ, ಅವ್ರು ಹಿಂಗದರು. ಆ ಶಿವರಾಜ್ ಕುಮಾರ್ ವಯಸ್ಸು ಸಮಾಜದ ಮುಖ್ಯ ಅಂಗ ಇನ್ನೊಂದು ಇರುವಂತ ಪತ್ರಿಕಾ ಮಿತ್ರರು ಪ್ರಚಾರವನ್ನ ಮಾಡ್ತಾರಂತ, ಬಿತ್ತರಿಸ್ತಾ ಇರುವಂತ ವಿಷಯಗಳನ್ನ ಪತ್ರಿಕೆಯಲ್ಲಿ ತಮ್ಮ ಅದ್ಭುತವಾದಂತಹ ನಿರೂಪಣೆ ಮೂಲಕ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ದ್ಯೋತಕವಾಗಿ ಒಂದು ಗೌರವ ಸಮರ್ಪಣೆ. ಅವರನ್ನು ಆಹ್ವಾನಿಸಿ ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದಂತ ಇವರ ಜೊತೆಗೆ ಸಾಥ ನೀಡಿದಂತ ನಮ್ಮೆಲ್ಲ ಗುರುಗಳು ಕೂಡ, ಅದೇ ರೀತಿಯಾಗಿ ಇಲ್ಲಿ ಇನ್ನೊಬ್ಬರು ನಮ್ಮ ಗುರುಗಳು, ಅದರಲ್ಲಿ 3 ಜನ ಗುರುಗಳು ನಾವು ನೆನಲೇಬೇಕು. ಶ್ರೀ NB ತೀರ್ದಾಳ್ ಗುರುಗಳು, ಡಿಗ್ರೇಶ್ ಗುರುಗಳು ಹಾಗೂ ದೇಸಾಯಿ ಗುರುಗಳು. ಇವರು ಕೂಡ ನಮ್ಮ ಈ 4 ಜನರ ಜೊತೆಗೆ ಕೂಡಿಕೊಂಡು ಅವರು ತಾವು ಗುರುಗಳನ್ನೋದು ಮರೆತ ನಮ್ಮ ಸ್ನೇಹಿತರೊಂದಿಗೆ ಸ್ನೇಹಿತರಾಗಿ ಬೆರೆತು ನಮ್ಮ ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದಾರ. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೀತಾ ಈ ನಮ್ಮ 4 ಜನ ಸ್ನೇಹಿತರಿಗೆ ನಮ್ಮ ಎಲ್ಲ 2002 ಇಲ್ಲ ಖುಷಿ ಆಗ್ತದೆ ಆಕ್ಚುಲಿ. ಯಾಕಂದ್ರೆ ನಾವು 3 ಜನ ನಮ್ಮ ಹಿಂದೆ ತುಂಬಾ ಜನ ಆಕ್ಚುಲಿ ಇದಕ್ಕ ನಮ್ಗ ಜಾಯಿಂಟ್ ಸಪೋರ್ಟ್ ಮಾಡಿದಾರು, ಕೈ ಹತ್ತಲಾಗ ಮಾಡಿದಾರು, ಜಾತಿದಾರು ಹಗಲಿ ರಾತ್ರಿ ಅನ್ನೋದವ್ರು ಆಕ್ಚುಲಿ ನಮ್ಮ ಹಿಂದೆ ನಾವೇನ್ ಹೇಳ್ತೀವಿ ಅದೆಲ್ಲ ಕೆಲಸ ಅವ್ರು ಮಾಡಿದಾರೆ. ಏನೋ ನಾವು ಇನಿಷಿಯೇಟ್ ತಗೊಂಡಿರ್ಬೋದು, ಆದ್ರೆ ನಮ್ಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಏನೈತಿ ನಮ್ಮ ಹಿಂದೆ ನಮ್ಮ ಟೀಮ್ ಐತಿ. ಅವ್ರು ನಮ್ಮ ಗೆಳೆಯರಿದಾರು, ಎಲ್ಲರೂ ಮಾಡಿದಾರು.
ಏನ್ ನಮ್ಮ ಲೋಕಲ್ ಯಾರ್ಯಾರು ಬಾಗೇವಾಡಿ ಇರ್ಬೋದು, ಜಾಗನೂರ್ ಇರ್ಬೋದು, ಪಾಮಲ್ದಿನ್ನಿ, ಶಿರಟ್ಟಿ, ಸಾರಾಪುರ, ಆಕ್ಚುಲಿ ಎಲ್ರು ಏನಿದಾರಲ್ಲ ಎಲ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಇವನ್ ಆಕ್ಚುಲಿ ಇನಿಷಿಯೇಟ್ ಇದು ಗ್ರೂಪ್ ಸ್ಟಾರ್ಟ್ ಮಾಡಿದ್ದೆ ಹುಡುಗಿಯರು ಹಳ್ಳಿ ಸವಿತಾ ಹಳ್ಳಿ ಏನೈತಿ ಆಕ್ಚುಲಿ ಏನ್ 3 ಬ್ಯಾಚ್ ಅದಾದ್ಮೇಲೆ ಅವ್ರು ಶುರುವಾತ್ ಗ್ರೂಪ್ ಕ್ರಿಯೇಟ್ ಮಾಡಿ ಆಕ್ಚುಲಿ ಪುಷ್ ಮಾಡಿದ್ದವ್ರು. ಆಮೇಲೆ ಹುಡುಗಿಯರ್ ಗ್ರೂಪ್ ಅವರೆಲ್ಲ ಮಾಡ್ಕೊಂಡು ಆಮೇಲೆ ನಮಗೆಲ್ಲ ಇನಿಷಿಯೇಟ್ ಮಾಡಿದಾಗ ನಾವು ಮುಂದಾಳತ್ತು ತಗೊಂಡು ಮಾಡಿದ್ದಷ್ಟೇ. ಆದ್ರೆ ಇದ್ರಿಂದ ಮಾಡಕ್ ತಯಾರಾದ್ಮೇಲೆ ಯಾರು ಏನ್ ಕಾಲ್ ಜಗ್ಗು ಪ್ರಯತ್ನ ಅಂತ ಯಾರು ಮಾಡ್ಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರೂ ಇನಿಷಿಯೇಟ್ ಮಾಡಿದ್ರು, ಎಲ್ಲರೂ ತಮ್ಗಿಂತ ಜಾಸ್ತಿ ಅದರ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಹಂಗಿದ್ದಾಗ ಆಕ್ಚುಲಿ ಕೆಲವು ಪರಿಸ್ಥಿತಿ ತುಂಬಾ ಗಂಭೀರ ಇದಾವೆ ಇನ್ನು ನಮ್ಮ ಗೆಳೆಯರಲ್ಲಿ. ಆದ್ರೂ ಅವರು ನಾವೇನು ಒಂದು ಇನಿಷಿಯಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಅಮೌಂಟ್ ಫಿಕ್ಸ್ ಮಾಡಿದ್ವಿ. ಆ ಅಮೌಂಟ್ ಸಕಟ್ ಅವ್ರು ತಂದು ಕೊಟ್ರು. ನಮಗೆ ಅದು ನೋಡಿ ತುಂಬಾ ಅಂದ್ರೆ ಒಂಥರ ಮರುತ್ತಿದ್ವಿ, ಯಾಕಪ್ಪ ನಾವು ಇವ್ರ ಹತ್ರ ಇಸ್ಕೊತಾ ಇದೀವಿ ಅಂತಂದು. ಆದ್ರೂ ಅವ್ರು ಹೇಳಿದ್ರು ಇಲ್ಲ ಇದೇನ್ ನಾವು ಅಂದ್ರ ಇದು ನಾವು ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಅಂತ ಕೊಡ್ತಾ ಇದೀವಿ, ನೀವು ತಗೋಕಬೇಕಂತ ತುಂಬಾ ಫೋರ್ಸ್ ಮಾಡಿದ್ರು ನಮಗ. ಹಂಗಿದ್ದಾಗ ಆಕ್ಚುಲಿ ಇದೇನ ನೀವೆಲ್ಲ ಇವತ್ತು ಈ ಕಾರ್ಯಕ್ರಮ ಬಂದ್ರಿ, ಇದು ಆಕ್ಚುಲಿ ಸಕ್ಸಸ್ ಮಾಡಕ್ಕೆ ಇಟ್ಟೊಂದು ನೀವೆಲ್ಲ ಹೆಲ್ಪ್ ಮಾಡಿದ್ರಿ, ಇವನ್ ಕೆಲಸನೂ ಮಾಡ್ತಾ ಇದೀರಿ. ಎಲ್ಲರಿಗೂ ಆಕ್ಚುಲಿ ಎಷ್ಟೇ ಹೇಳಿದ್ರು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೇದಿಕೆ ರಂಗದಲ್ಲಿ ತಮ್ಮ